व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 16ನೇ ಅಧ್ಯಾಯದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಜರಾಸಂಧ ಮತ್ತೊಮ್ಮೆ ಮಥುರಾ ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡಿದ. ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಾಗ ಕೃಷ್ಣ ಏನ್ ಮಾಡಿದ, ಯುದ್ಧವನ್ನು ಮಾಡಲಿಲ್ಲ. ಹೊರತು ತಾರು ಮತ್ತು ಬಲರಾಮ ಇಬ್ಬರು ಕೂಡ ಸೇರಿಕೊಂಡು ದಕ್ಷಿಣಾಶಾಂ ರಮೇಶಃ ಸರಾಮಹ ಯಯೋ, ದಕ್ಷಿಣ ದಿಕ್ಕಿಗೆ ಇದ್ದದ್ದು ಉತ್ತರದ ಮಥುರೆಯಲ್ಲಿ ದಕ್ಷಿಣ ದಿಕ್ಕಿಗೆ ಓಡ್ ಬರ್ಲಿಕ್ಕೆ ಶುರು ಮಾಡ್ಬಿಟ್ರಂತೆ. ಅರ್ಥಾತ್ ಇದನ್ನು ಕಂಡಂಥವ್ರು ಏನನ್ನಿಸ್ತಾ ಇತ್ತು, ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಯುದ್ಧಕ್ಕೆ ಹೆದರಿಕೊಂಡು ಓಡಿ ಹೋಗ್ತಾ ಇದ್ದಾರೆ ಅಂತ ಅನಿಸ್ತು. ಆದರೆ ಕೃಷ್ಣ ಓಡಿ ಹೋಗಿದ್ದು ಅದಕ್ಕಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಪ್ರಾಪ್ತೇ ವಿರೋಧೆ ಬಲಿಭಿಹಿ ನೀತಿ ಮಗ್ರ್ಯಾಂ ಯಯೌ ಸರಾಮಃ ಅಂತ ಪರಮಾತ್ಮ ಇಲ್ಲಿ ಓಡಿ ಹೋಗಿದ್ದ ಯಾಕೆ ಅಂತಂದ್ರೆ ಜಗತ್ತಿಗೆ ಒಂದು ನೀತಿಯನ್ನು ತೋರಿಸ್ಲಿಕ್ಕೆ ಅಂತ. ವಾಸ್ತವಿಕವಾಗಿ ಅಲ್ಲಿ ಏನಾಗಿತ್ತು, ಜರಾಸಂಧನ ಸೈನ್ಯ ಅಪಾರವಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಕೂಡ ಅಲ್ಲಿ ಇದ್ವು. ಈ ಕಡೆ ಯಾದವರ ಸೈನ್ಯ ಸಂಖ್ಯೆಯಿಂದಲೂ ಕಡಿಮೆ, ಅದಕ್ಕಿಂತ ಹೆಚ್ಚಾಗಿ ಅದು ಇನ್ನು ಯುದ್ಧಕ್ಕೆ ಸನ್ನದ್ಧವಾಗಿರ್ಲಿಲ್ಲ. ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳು ಯಾವುದು ಕೂಡ ಇರಲಿಲ್ಲ. ಕೃಷ್ಣನೇ ಒಬ್ಬನೇ ನಿಂತುಕೊಂಡು, ಕೃಷ್ಣ ಬಲರಾಮರು ಇಬ್ಬರೇ ನಿಂತುಕೊಂಡು ಯುದ್ಧವನ್ನು ಮುಗಿಸಬಹುದಾಗಿತ್ತು, ಜರಾಸಂಧನ ಸೈನ್ಯವನ್ನ ನಿರ್ನಾಮ ಮಾಡಬಹುದಾಗಿತ್ತು. ಹಾಗಿದ್ದರೂ ಕೂಡ ಕೃಷ್ಣ ಯಾಕೆ ಈ ರೀತಿ ಮಾಡಿದ ಅಂತಂದ್ರೆ, ಇಂತಹ ಸಂದರ್ಭ ಯಾವ್ದಾದ್ರು ರಾಜರಿಗೆ ಬಂದಾಗ ತಾವು ಏನ್ ಮಾಡ್ಬೇಕು ಅಂತ, ತಾವು ಆ ಬಂದಂತಹ ಬಲಿಷ್ಠವಾದಂತಹ ಸೈನ್ಯವನ್ನ ಬೇರೆ ಕಡೆಗೆ ಅದನ್ನ ಟರ್ನ್ ಮಾಡಿ ತಮ್ಮ ನಗರವನ್ನ, ತಮ್ಮ ಸೈನ್ಯವನ್ನ ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂತಹ ನೀತಿಯನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ಆ ರೀತಿಯಾಗಿ ಮಾಡಿದ ಅಂತ ನಾ ಕೇಳಿದ್ವಿ. ಅಲ್ಲಿ ಪರಶುರಾಮ ದೇವರು ಬರ್ತಾರೆ, ಮಧ್ಯದಲ್ಲಿ ಓಡೋಗ್ಬೇಕಾದ್ರೆ ಅತ್ಯಂತ ಅಗಮ್ಯವಾದಂತಹ ಸ್ಥಾನ, ಶತ್ರುಗಳು ಬರಬಾರದು ಅಂತಹ ದುರ್ಗಮವಾದಂತಹ ಸ್ಥಾನ ಯಾವುದು ಅಂತ ಕೇಳಿ ತಿಳಿಸಿದಾಗ ಗೋಮಂತಕ ಪರ್ವತಕ್ಕೆ ನೀವು ಹೋಗಿ ಎಂಬುದಾಗಿ ಹೇಳ್ತಾರೆ. ಸರಿ ಅಂತ ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ಗೋಮಂತಕ ಪರ್ವತಕ್ಕೆ ಹೋಗ್ತಾರೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಕ್ಷೀರಸಾಗರದಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನಿಗೆ ಪೂಜೆ ಮಾಡ್ಬೇಕು ಅಂತ ಬರ್ತಾರೆ. ಆವಾಗ ಪರಮಾತ್ಮ ಮುಕ್ತ ಸ್ಥಾನದಿಂದ ಮುಕ್ತ ಸ್ಥಾನಕ್ಕೆ ಬರ್ತಾನೆ. ಆವಾಗ ಪರಮಾತ್ಮನನ್ನು ಕಾಣಬೇಕು ಅಂತ ಬಲಿಚಕ್ರವರ್ತಿಯು ಕೂಡ ಅಲ್ಲಿಗೆ ಬಂದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದಿನಿಂದ 5ನೇ ಶ್ಲೋಕ ಪ್ರಾರಂಭ. ತತ್ರಾಸುರಾವೇಶಂ ಅಮುಷ್ಯ ವಿಷ್ಣು ಸಂದರ್ಶಯನ್ ಸುಪ್ತಿಹೀನೋಪಿ ನಿತ್ಯಂ. ಸಂಸುಪ್ತವತ್ ಶಿಷ್ಯ ಉದಾರ ಕರ್ಮ ಸಂಜ್ಞಾಯೈ ದೇವಾನಾಂ ಮುಖಮೀಕ್ಷಾ ಪ್ರಮೇಯಃ. ಪದಚ್ಛೇದ. ತತ್ರ ಅಸುರಾವೇಶಂ ಅಮುಷ್ಯ ವಿಷ್ಣು ಸಂದರ್ಶಯನ್ ಸುಪ್ತಿಹೀನಃ ಅಪಿ ನಿತ್ಯಂ ಸಂಸುಪ್ತವತ್ ಶಿಷ್ಯೇ ಉದಾರಕರ್ಮ ಸನ್ಯಾಯೈ ದೇವಾನಾಂ ಮುಖಂ ಈಕ್ಷ್ಯ ಅಪ್ರಮೇಯಃ.
ಈ ರೀತಿಯ ಬಲಿಚಕ್ರವರ್ತಿ ಅಲ್ಲಿಗೆ ಬಂದ. ಪರಮಾತ್ಮನು ಮುಕ್ತ ಸ್ಥಾನದಲ್ಲಿ ಇದ್ದ. ಆ ಸಂದರ್ಭದಲ್ಲಿ ಏನಾಯಿತು, ಬಲಿಚಕ್ರವರ್ತಿಗೆ ಅಸುರಾವೇಶ. ಆ ಬಲಿಚಕ್ರವರ್ತಿಗೆ ಅಸುರಾವೇಶ ಇದೆ ಅಂತ ಪರಮಾತ್ಮ ದೇವತೆಗಳಿಗೆ ಮತ್ತು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ತಾನೇ ಮಾಡಿದ, ನಿದ್ರೆ ಮಾಡುವಂತೆ ನಟನೆ ಮಾಡಿದ ಅನ್ನೋದು ತಾತ್ಪರ್ಯ. ಪದ ಪದ ನೋಡ್ತಾ ಹೋಗೋಣ. ತತ್ರಾಸುರಾವೇಶಂ ಅಮುಷ್ಯ ವಿಷ್ಣು. ಅಮುಷ್ಯ ಅಂದ್ರೆ ಇವನಿಗೆ, ಅಂದ್ರೆ ಬಲಿಚಕ್ರವರ್ತಿಗೆ ಅಸುರಾವೇಶ ಇದೆ. ಅಸುರಾವೇಶಂ ಸಂದರ್ಶಯನ್ ತೋರಿಸಬೇಕು ಅಂತ ಪರಮಾತ್ಮ ಇಂಥವನು ಉದಾರ ಕರ್ಮ, ನಿರಂತರವಾಗಿ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಮಾಡುವಂತಹ ಪರಮಾತ್ಮ ತಾನೇ ಮಾಡಿದ. ವಾಸ್ತವಿಕವಾಗಿ ಪರಮಾತ್ಮನಿಗೆ ಸುಪ್ತಿಹೀನ. ಸುಪ್ತಿ ಅಂತಂದ್ರೆ ನಿದ್ದೆ. ನಿದ್ದೆ ಎನ್ನುವುದು ಪರಮಾತ್ಮನಿಗಿಲ್ಲ. ನಿದ್ದೆ ಇಲ್ಲದೆ ಹೋದರೂ ಕೂಡ ತಾನೇ ಮಾಡಿದ. ಸಂಸುಪ್ತವತ ಶಿಷ್ಯ, ಮಲಗಿದವನಂತೆ ತಾನು ನಟನೆ ಮಾಡಿದ. ಯಾಕೆಂತಂದ್ರೆ ಇಲ್ಲಿ ಹೇಳಿದಂತೆ ಬಲಿಚಕ್ರವರ್ತಿಗೆ ಬಂದಂತಹ ಅಸುರಾವೇಶ ತೋರಿಸಲಿಕ್ಕೋಸ್ಕರ ಅಂತ. ಇನ್ನು ಮಲಗುವ ಮುಂಚೆ ಒಂದು ಕೆಲಸವನ್ನು ಮಾಡಿದ. ಏನಂತಂದ್ರೆ ಸನ್ಯಾಯೈ ದೇವಾನಾಂ ಮುಖಂ ಈಕ್ಷ ಅಪ್ರಮೇಯ. ನನಗೆ ನಿದ್ದೆ ಇಲ್ಲ, ಆದರೂ ಕೂಡ ನಿದ್ದೆ ಬಂದಂತವನಂತೆ ನಿದ್ದೆ ಮಾಡ್ತೇನೆ ಅಂತ ಸನ್ಯಾಯಿ ತೋರಿಸಲಿಕ್ಕೋಸ್ಕರ ದೇವತೆಗಳಿಗೆ ಒಂದು ಸಲ ಮುಖಂ ಈಕ್ಷ ಅಪ್ರಮೇಯ, ಅಪ್ರಮೇಯನಾದಂತಹ ಪರಮಾತ್ಮ ದೇವತೆಗಳಿಗೆ ಒಂದು ತಿಳಿಸ್ಲಿಕ್ಕೋಸ್ಕರ, ಹಿಂಟ್ ಕೊಡ್ಲಿಕ್ಕೋಸ್ಕರ ಏನ್ ಮಾಡಿದ, ಅವರ ಮುಖವನ್ನು ಒಂದ್ಸಲ ನೋಡಿ ತಾನು ಮಲಗಿದ ಅಂತ. ಈ ರೀತಿಯಾಗಿ ಪರಮಾತ್ಮ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಬಂದು ತಾನೇ ಮಾಡಿದ. ಈ ರೀತಿಯಾಗಿ ನಿದ್ದೆ ಮಾಡುವವನಂತೆ ನಟನೆ ಮಾಡಿದ. ಮುಂದೆ ದೇವಾಶ್ಚ ತದ್ಭಾವವಿದ ಅಖಿಲಾಶ್ಚ ನಿಮೀಲಿತಾಕ್ಷಾಃ ಶಯನೇಷು ಶಿಶಿರೇ. ತದಾ ಬಲಿಸ್ತಸ್ಯ ವಿಷ್ಣೋಃ ಕಿರೀಟಂ ಆದಾಯಾಗಾತ್ ಜಹಸುಃ ಸರ್ವದೇವಾಃ. ಪದಚ್ಛೇದ. ದೇವಾಃ ಚ ತದ್ಭಾವವಿದಃ ಅಖಿಲಾಃ ಚ ನಿಮೀಲಿತಾಕ್ಷಾಃ ಶಯನೇಷು ಶಿಶಿರೇ. ತದಾ ಬಲಿಃ ತಸ್ಯ ವಿಷ್ಣೋಃ ಕಿರೀಟಂ ಆದಾಯ ಆಗಾತ್ ಜಹಸುಃ ಸರ್ವದೇವಾಃ. ಪರಮಾತ್ಮ ಒಮ್ಮೆ ದೇವತೆಗಳ ಮುಖವನ್ನು ನೋಡಿ ಮಲಗಿಕೊಂಡ. ಅದರಿಂದ ಕೊಟ್ಟಂತಹ ಸೂಚನೆ ಏನಂತ ಹೇಳಿದ್ರೆ, ನೀವು ಕೂಡ ಮಲಗಿಕೊಳ್ಳಿ ಅಂತ. ದೇವಾಹ ತದ್ಭಾವವಿದ. ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಭಾವವನ್ನ, ಅಂತರಂಗವನ್ನು ಅರಿತರು. ಪರಮಾತ್ಮನ ಅಂತರಂಗ ಏನು, ನೀವು ಕೂಡ ಮಲ್ಕೊಳ್ಬೇಕು ಅಂತ. ಆ ರೀತಿಯಾಗಿ ಎಲ್ಲ ದೇವಾನುದೇವತೆಗಳು ಕೂಡ ನಿಮೀಲಿತಾಕ್ಷಾಹ, ಕಣ್ಣು ಮುಚ್ಚಿಕೊಂಡು ಶಯನೇಶು ಶಿಷ್ಯರೇ, ಹಾಸಿಗೆ ಮೇಲೆ ಮಲಗಿಕೊಂಡ್ರು. ಆವಾಗ ಬಲಿ ಏನ್ ಮಾಡಿದ, ತಸ್ಯ ವಿಷ್ಣೋಹೋ ಕಿರೀಟಂ, ಆ ಪರಮಾತ್ಮನ ಕಿರೀಟವನ್ನ ಆದಾಯ ತಾನು ತೆಗೆದುಕೊಂಡು ಅಗಾತ್ ಹೋಗ್ಬಿಟ್ಟ. ಆವಾಗ ಜಹಸುಹು ಸರ್ವದೇವಾಹ, ಎಲ್ಲ ದೇವಾನುದೇವತೆಗಳು ಕೂಡ ನಗ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮ ಮಾಡ್ತಾ ಇರುವಂತ ನಾಟಕ ಇದು. ಉದ್ದೇಶ ಏನು, ಬಲಿಯ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಾಗ್ಬೇಕು ಅಂತ. ಹಾಗಾಗಿ ಇಂತಹ ವಿಚಾರ ಗೊತ್ತಾಗದೇನೆ ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ, ಅವನಿಗೆ ಅನುಗುಣವಾಗಿ ದೇವತೆಗಳು ಕೂಡ ನಾಟಕ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೇನೆ ಬಲಿಚಕ್ರವರ್ತಿ ಕಿರೀಟವನ್ನು ಎತ್ಕೊಂಡು ಹೋಗ್ಬಿಟ್ಟ ಅಂತ ಎಲ್ಲ ದೇವತೆಗಳು ಕೂಡ ನಕ್ಕರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ.
ಇನ್ನು ವಿಶೇಷವಾಗಿ ಹರಿವಂಶದಲ್ಲಿ ಹೇಳುವಂತೆ ಶಕ್ರಸ್ಯ ಸದೃಶಂ ರೂಪಂ ದಿವ್ಯಮಾಸ್ಥಾಯ ಸಾಗರಾತ್ ಗ್ರಾಹ ರೂಪೇಣ ಯೋನೀತಃ ಆನೀತೋಸೋ ಗರುತ್ಮತ ಅಂತ ಆ ಇವನು ಬಲಿಚಕ್ರವರ್ತಿ ಇಂದ್ರನಂತೆ ವೇಷ ಹಾಕಿಕೊಂಡು ಆ ಒಂದು ಕಿರೀಟವನ್ನ ತೆಗೆದುಕೊಂಡು ಹೋದ ಎಂಬುದಾಗಿ ಹರಿವಂಶ ಹೇಳುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಆ ಬಲಿಚಕ್ರವರ್ತಿ ಆ ಕಿರೀಟದ ಮೇಲಿನ ಒಂದು ಆಸೆಯಿಂದಾಗಿ ಲೋಭದಿಂದಾಗಿ ತಾನೇನ್ ಮಾಡಿದ, ಸಾಕ್ಷಾತ್ ಪರಮಾತ್ಮನ ಕಿರೀಟವನ್ನೇ ತಾನು ಅಪಹಾರ ಮಾಡಿಬಿಟ್ಟ. ಮುಂದೆ ನಾರಾಯಣೆ ಸರ್ವದೇವೈಃ ಸಮೇತೆ ಬ್ರಹ್ಮಾದಿಭಿಃ ಹಾಸಮಾನೆ ಸುಪರ್ಣಃ ಗತ್ವಾ ಪಾತಾಳಂ ಯುಧಿ ಜಿತ್ವಾ ಬಲಿಂಚ ಕಿರೀಟಮಾದಾಯ ಅಭ್ಯಯಾತ್ ಯತ್ರ ಕೃಷ್ಣಃ. ಪದಚ್ಛೇದ ನಾರಾಯಣೆ ಸರ್ವದೇವೈಃ ಸಮೇತೆ ಬ್ರಹ್ಮಾದಿಭಿಃ ಹಾಸಮಾನೆ ಸುಪರ್ಣಃ ಗತ್ವಾ ಪಾತಾಳಂ ಯುಧಿ ಜಿತ್ವಾ ಬಲಿಂ ಚ ಕಿರೀಟಂ ಆದಾಯ ಅಭ್ಯಯಾತ್ ಯತ್ರ ಕೃಷ್ಣಃ. ಹೀಗೆ ಬರೀ ದೇವತೆಗಳು ಮಾತ್ರ ಆಗಲಿಲ್ಲ, ನಾರಾಯಣೇ ಸರ್ವದೇವೈಹಿ ಸಮೇತೆ ಸಾಕ್ಷಾತ್ ಪರಮಾತ್ಮನು ಕೂಡ ಬ್ರಹ್ಮಾದಿವಿಹಿ ಸರ್ವದೇವೈಹಿ ಎಲ್ಲ ಬ್ರಹ್ಮಾದಿ ಮೊದಲಾದಂತಹ ಎಲ್ಲ ದೇವಾನು ದೇವತೆಗಳು ಕೂಡ ನಗ್ತಾ ಇದ್ದಾರೆ. ಈ ರೀತಿಯಾಗಿ ಆ ಬಲಿ ಚಕ್ರವರ್ತಿ ಮಾಡಿದಂತಹ ಕೆಲಸವನ್ನ ಕಂಡು ಎಲ್ಲ ದೇವತೆಗಳು ಮತ್ತು ಪರಮಾತ್ಮ ನಗ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಯ್ತು, ಸುಪರ್ಣ ಅಂದ್ರೆ ಗರುಡ, ಪರ್ಣ ಅಂದ್ರೆ ರೆಕ್ಕೆ, ಸುಪರ್ಣ ಅಂದ್ರೆ ಒಳ್ಳೆ ಬಲಿಷ್ಠವಾದಂತಹ ರೆಕ್ಕೆ ಇರುವಂತವನು ಗರುಡ ಪಕ್ಷಿ ರಾಜ. ಆ ಗರುಡ ತಾನೇ ಮಾಡಿದ, ನೇರವಾಗಿ ಪಾತಾಳಂ ಗತ್ವ ಪಾತಾಳ ಲೋಕಕ್ಕೆ ಹೋದ. ಪಾತಾಳಕ್ಕೆ ಹೋಗಿ ಅಲ್ಲಿ ಬಲಿಯೊಟ್ಟಿಗೆ ಯುಧಿಜಿತ್ವ ಯುದ್ಧವನ್ನು ಮಾಡಿ ಅದರಲ್ಲಿ ಗೆದ್ದು ಕಿರೀಟಂ ಆದಾಯ ಕಿರೀಟವನ್ನ ತೆಗೆದುಕೊಂಡು ಬಂದ. ತನ್ನ ಒಡೆಯನಾದಂತಹ ಪರಮಾತ್ಮನ ಕಿರೀಟವನ್ನು ಹೊತ್ತುಕೊಂಡು ಹೋಗಿದ್ದ ಆ ಬಲಿ ಚಕ್ರವರ್ತಿ. ಹಾಗಾಗಿ ಆ ಪರಮಾತ್ಮನ ಕಿರೀಟವನ್ನ ತಾನು ಹೋಗಿ ಯುದ್ಧದಲ್ಲಿ ಬಲಿ ಚಕ್ರವರ್ತಿಯೊಟ್ಟಿಗೆ ಗೆದ್ದು ವಾಪಸ್ ಆ ಕಿರೀಟವನ್ನ ತೆಗೆದುಕೊಂಡು ಬರ್ತಾ ಇದ್ದ. ಎಲ್ಲಿಗೆ ಬಂದ? ಹೋಗಿದ್ದೆಲ್ಲಿಂದ ವಾಸ್ತವಿಕವಾಗಿ ಕ್ಷೀರಸಾಗರದಿಂದ. ಬಂದಿದ್ದೆಲ್ಲಿಗೆ ಅಂತಂದ್ರೆ ಯತ್ರ ಕೃಷ್ಣ, ಕೃಷ್ಣ ಎಲ್ಲಿದ್ನೋ ಅಲ್ಲಿ ಬಂದ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಕೃಷ್ಣ ಈಗ ಇರೋದು ಪ್ರಸ್ತುತ ಗೋಮಂತಕ ಪರ್ವತದಲ್ಲಿ. ಗರುಡ ನೇರವಾಗಿ ಗೋಮಂತಕ ಪರ್ವತಕ್ಕೆ ತಾನು ಬಂದ. ಮುಂದೆ ತತ್ತಸ್ಯ ಶೀರ್ಷ್ಣಿ ಪ್ರತಿಮುಚ್ಯ ನತ್ವಾ ಖಗಃ ಸ್ತುತ್ವಾ ದೇವದೇವಂ ರಮೇಶಂ. ಸ್ಮೃತಃ ಆಗಚ್ಚೇತ್ತೇವ ವಿಸರ್ಜಿತೋ ಮುನ
ಯಯೌ ದುಗ್ಧಾಬ್ಧಿಂ ಯತ್ರ ನಾರಾಯಣೋಸೌ. ಪದಚ್ಛೇದ. ತತ್ ತಸ್ಯ ಶೀರ್ಷ್ಣಿ ಪ್ರತಿಮುಚ್ಯ ನತ್ವಾ ಖಗಃ ಸ್ತುತ್ವಾ ದೇವದೇವಂ ರಮೇಶಂ ಸ್ಮೃತಃ ಆಗಚ್ಚ ಇತಿ ಏವ ವಿಸರ್ಜಿತಃ ಅಮುನಾ ಯಯೌ ದುಗ್ಧಾಬ್ಧಿಂ ಯತ್ರ ನಾರಾಯಣಃ ಅಸೌ. ಗರುಡ ಬಂದು ಏನ್ ಮಾಡಿದ, ತತ್ ಅಂದ್ರೆ ಅದನ್ನು, ಅರ್ಥಾತ್ ಆ ಕಿರೀಟವನ್ನ, ತಸ್ಯ ಶೀರ್ಷ್ಣಿ ಪರಮಾತ್ಮನ ಶೀರ್ಷ್ಣದಲ್ಲಿ ಅರ್ಥಾತ್ ತಲೆಯ ಮೇಲೆ ತಾನು ಪ್ರತಿಮುಚ್ಯ ಇಟ್ಟು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ದೇವದೇವಂ ರಮೇಶಂ, ದೇವಾನು ದೇವತೆಗಳಿಗೂ ಒಡೆಯನಾದಂತಹ ರಮೇಶ, ರಮೇಯ ಈಶ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನಿಗೆ ಆ ಗರುಡ ದೇವರು ವಿಶೇಷವಾಗಿ ಸ್ತೋತ್ರ ಮಾಡಿ, ಸ್ತುತ್ವ. ಖಗಃ, ಖಗಃ ಅಂದ್ರೆ ನಿನ್ನೆ ನಾವು ನೋಡಿದಂತೆ, ಹಿಂದೆ ಪಾಠ ಹೇಳಿದಂತೆ ಗರುಡ ಅಂತ ಅರ್ಥ. ಖ ಅಂದ್ರೆ ಆಕಾಶ, ಅದರಲ್ಲಿ ಗಹ ಸಂಚಾರ ಮಾಡುವಂತವನು ಅಂತ. ಹಕ್ಕಿಗಳಿಗೆ ಖಗ ಅಂತ ಕರೀತಾರೆ, ಗರುಡನು ಖಗ. ಪರಮಾತ್ಮನಿಗೆ ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಹೇಳಿದ ಏನಂತ, ಸ್ಮೃತಃ ಆಗಚ್ಚೆ, ನಾನು ಯಾವಾಗ ನಿನ್ನನ್ನು ನೆನೆಸ್ಕೊಳ್ತೇನೋ ತಕ್ಷಣ ನೀನು ನನ್ನ ಮುಂದೆ ಇರಬೇಕು. ಸ್ಮೃತಃ ಆಗಚ್ಚ, ನೆನೆಸಿಕೊಂಡಾಗ ಬಂದು ಬಿಡಬೇಕು ಅಂತ ಹೇಳಿ ಪರಮಾತ್ಮ ತಾನೇ ಮಾಡಿದ, ವಿಸರ್ಜಿತ ಆ ಗರುಡನನ್ನು ವಾಪಸ್ ಕಳಿಸಿದ. ಯಯೋ ದುಗ್ಧಾಬ್ಧಿಂ ಯತ್ರ ನಾರಾಯಣೋಸೌ, ಆ ಗರುಡನು ಕೂಡ ಎಲ್ಲಿ ಪರಮಾತ್ಮ ಇದ್ದಾನೋ, ನಾರಾಯಣನಿದ್ದಾನೋ ಅಂತಹ ದುಗ್ಧಾಬ್ಧಿಗೆ, ಕ್ಷೀರ ಸಮುದ್ರಕ್ಕೆ ಗರುಡ ಹೋದ ಅಂತ. ಈ ರೀತಿಯಾಗಿ ಬಲಿಚಕ್ರವರ್ತಿ ಕದ್ದಂತಹ ಕಿರೀಟವನ್ನ ಗರುಡ ತಾನು ಅಲ್ಲಿಗೆ ಹೋಗಿ ಯುದ್ಧ ಮಾಡಿ ಅದನ್ನು ಗೆದ್ದು ಕೃಷ್ಣನ ತಲೆಯ ಮೇಲೆ ಇಡ್ತಾ ಇದ್ದಾನೆ. ಮುಂದೆ ಕಿರೀಟಂ ತತ್ ಕೃಷ್ಣಮೂರ್ಧಿ ಪ್ರವಿಷ್ಟಂ ತತ್ತುಲ್ಯಮಾಸೀತ್ ತಸ್ಯ ರೂಪೇಶ್ವಭೇದ. ತದಿಚ್ಛಯಾ ಚೈವ ನಾರಾಯಣಸ್ಯ ಶೀರ್ಷ್ಣ್ಯಪ್ಯಾಸೀತ್ ಯುಗಪತ್ ದುಗ್ಧವಾರ್ಧೌ. ಪದಚ್ಛೇದ. ಕಿರೀಟಂ ತತ್ ಕೃಷ್ಣಮೂರ್ಧ್ನಿ ಪ್ರವಿಷ್ಟಂ ತತ್ತುಲ್ಯಂ ಆಸೀತ್ ತಸ್ಯ ರೂಪೇಶು ಅಭೇದಾತ್ ತದಿಚ್ಛಯಾ ಚ ಏವ ನಾರಾಯಣಸ್ಯ ಶೀರ್ಷ್ಣಿ ಅಪಿ ಆಸೀತ್ ಯುಗಪತ್ ದುಗ್ಧವಾರ್ಧೌ. ಸರಿ, ಗರುಡ ಏನೋ ತಂದು ಕೊಟ್ಟ, ಅದನ್ನ ಕೃಷ್ಣನ ತಲೆ ಮೇಲೆ ಇಟ್ಟ. ಅದ್ ಹೇಗ್ ಸರಿ ಆಗುತ್ತೆ ಅಂತ. ಯಾಕೆಂದ್ರೆ ಕಿರೀಟ ಎಲ್ಲಿಯದ್ದು, ಮೂಲ ರೂಪಿಯಾದಂತಹ ನಾರಾಯಣನದ್ದು. ಕೃಷ್ಣ ಇನ್ನು ಪುಟ್ಟ ಬಾಲಕ, ಹಾಗಾಗಿ ಆ ಕಿರೀಟ ಕೃಷ್ಣನ ತಲೆಗೆ ಸರಿ ಹೋಗುತ್ತಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಕಿರೀಟಂ ತತ್ ಕೃಷ್ಣ ಮೂರ್ಧಿ ಪ್ರವಿಷ್ಟಂ ತತ್ತುಲ್ಯಮಾಸಿ ತಸ್ಯ ರೂಪೇಶ್ವಭೇದ. ಆ ಕಿರೀಟ ಕೃಷ್ಣ ಮೂರ್ಧಿ ಪ್ರವಿಷ್ಟ, ಮೂರ್ಧ ಅಂದ್ರೆ ತಲೆ, ಕೃಷ್ಣನ ತಲೆಯ ಮೇಲೆ ಇಟ್ಟಾಗ ಅದೇನಾಯ್ತು, ತತ್ತುಲ್ಯಮಾಸಿ ಸರಿಯಾಗಿ ಅದಕ್ಕೆ ಸಮಾನವಾಗಿ ಬಿಡ್ತು. ಇದು ಹೇಗ್ ಸಾಧ್ಯ ಆಯ್ತು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಯ ರೂಪೇಶು ಅಭೇದ. ಪರಮಾತ್ಮನ ಯಾವ ರೂಪಗಳಿಗೂ ಕೂಡ ಏನಿಲ್ಲ, ಭೇದ ಅನ್ನೋದಿಲ್ಲ. ತಸ್ಯ ರೂಪೇಶು ಅಭೇದ. ಹಾಗಾಗಿ ಮೂಲ ರೂಪಿಯಾದಂತಹ ಪರಮಾತ್ಮನ, ನಾರಾಯಣನ ತಲೆ ಮೇಲಿದ್ದಂತಹ ಕಿರೀಟ
ಅವತಾರ ರೂಪಿಯಾದಂತಹ ಕೃಷ್ಣನ ತಲೆ ಮೇಲೆ ಇಟ್ಟಾಗಲೂ ಕೂಡ ಅದಕ್ಕೆ ಸಮಾನವಾಗಿ ಕುಳಿತುಕೊಂಡಿತು. ಸರಿ, ಕಿರೀಟ ಇದ್ದದ್ದು ನಾರಾಯಣನ ತಲೆಯ ಮೇಲೆ. ಗರುಡ ಬಲಿಚಕ್ರವರ್ತಿಯನ್ನು ಹೊತ್ತುಕೊಂಡು ಹೋಗಿದ್ದ. ಗರುಡ ಅದನ್ನು ಸೋಲಿಸಿಕೊಂಡು ತಂದು ಕೃಷ್ಣನ ತಲೆ ಮೇಲೆ ಇಟ್ಟುಬಿಟ್ಟ. ಹಾಗಾದ್ರೆ ಮೂಲ ರೂಪಿಯಾದಂತಹ ನಾರಾಯಣನ ತಲೆ ಮೇಲೆ ಈಗ ಕಿರೀಟ ಇದೇನೋ ಇಲ್ವೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ತದಿಚ್ಛಯ ಚೈವ ನಾರಾಯಣಸ್ಯ ಶೀರ್ಷ್ಣಪಿ ಆಸೀತ್. ಆ ಪರಮಾತ್ಮನ ಇಚ್ಛೆಯಂತೆ ಕಿರೀಟ ನಾರಾಯಣನ ಶೀರ್ಷ್ಣಿ, ನಾರಾಯಣನ ತಲೆಯ ಮೇಲೂ ಇತ್ತು, ಈ ಯಾವ ಕೃಷ್ಣನ ತಲೆಯ ಮೇಲೂ ಇತ್ತು. ಹೀಗೆ ದುಗ್ಧ ವಾರ್ಧೋ, ದುಗ್ಧ ಅಂದ್ರೆ ಹಾಲು, ವಾರ್ಧ ವಾರ್ಧಿ ಅಂತಂದ್ರೆ ಸಮುದ್ರ, ದುಗ್ಧ ವಾರ್ಧಿ ಅಂತಂದ್ರೆ ಕ್ಷೀರ ಸಮುದ್ರ. ಹೀಗೆ ಕ್ಷೀರ ಸಮುದ್ರದಲ್ಲಿ ಇರುವಂತಹ ಮೂಲ ರೂಪಿಯಾದಂತಹ ನಾರಾಯಣನ ತಲೆಯ ಮೇಲೂ ಕೂಡ ಏನಿತ್ತು, ಆ ಕಿರೀಟ ಇತ್ತು. ಅಷ್ಟು ಮಾತ್ರ ಅಲ್ಲ, ಅವತಾರ ರೂಪದಂತಹ ಈ ಯಾವ ಆ ಕೃಷ್ಣನ ತಲೆಯ ಮೇಲೂ ಕೂಡ ಆ ಕಿರೀಟ ಇತ್ತು. ಈ ರೀತಿಯಾಗಿ ಪರಮಾತ್ಮ ಯಾವ ರೀತಿಯಾಗಿ ಅವನ ಅಂಶಗಳಿಗೆ ಅಂದ್ರೆ ಪರಮಾತ್ಮನ ರೂಪಗಳಿಗೆ, ಅವತಾರ ರೂಪಗಳಿಗಾಗಲಿ ಮೂಲ ರೂಪಗಳಿಗಾಗಲಿ ಭೇದ ಅನ್ನೋದಿಲ್ಲೋ, ಅದೇ ರೀತಿಯಾಗಿ ಆ ಆಯುಧಗಳು ಕೂಡ ಏನಾಗಿರುತ್ತವೆ, ಮೂಲ ರೂಪದಲ್ಲಿ ಇದ್ದಂತಹ ಆಯುಧವು ಕೂಡ ಇಲ್ಲಿರುತ್ತೆ, ಅವತಾರ ರೂಪದಲ್ಲಿ ಇರುತ್ತೆ. ಅವುಗಳು ಕೂಡ ಸಾಂಶವಾಗಿವೆ ಎಂಬುದಾಗಿ ನಾವು ತಿಳಿಯಬೇಕು. ವಿಶೇಷವಾಗಿ ಹಿಂದೆ ನಾವು ನೋಡಿದ್ವಿ, ಸೀತಾದೇವಿಯ ಅಪಹರಣ ಸಂದರ್ಭದಲ್ಲಿ ಸೀತಾಯಾಮ್ ಯಾನಿ ಚೈವಾಶನ್ ಆಕೃತೆ ಸ್ಥಾನಿ ಸರ್ವಶಃ ಅಂತ, ಆ ಸೀತಾ ಕೃತಿಯ ಮೂಲಕ ಕೂಡ ಅದೇ ರೀತಿಯ ಆಭರಣಗಳಿದ್ವು ಅಂತ. ಅದೇ ರೀತಿಯಾಗಿ ಪರಮಾತ್ಮನ ವಿಚಾರದಲ್ಲೂ ಕೂಡ ಮೂಲ ರೂಪದಲ್ಲಿ ಇದ್ದಂತಹ ಆಭರಣಗಳು ಕೂಡ ಆ ಪರಮಾತ್ಮನ ಈ ಒಂದು ಅವತಾರ ರೂಪದಲ್ಲೂ ಕೂಡ ಬಂದಿತ್ತು. ಹಾಗಾಗಿ ಆ ಮೂಲ ರೂಪದ ಆಭರಣಕ್ಕಾಗಲಿ ಅಥವಾ ಈ ಒಂದು ಅವತಾರ ರೂಪದಲ್ಲಿ ಇರುವಂತಹ ಆಭರಣಕ್ಕಾಗಲಿ, ಪರಮಾತ್ಮನ ನಾರಾಯಣ ರೂಪದ ತಲೆ ಮೇಲಿರುವಂತಹ ಕಿರೀಟವಾಗಲಿ, ಕೃಷ್ಣ ರೂಪದಲ್ಲಿ ತಲೆ ಮೇಲಿರುವಂತಹ ಕಿರೀಟಕ್ಕಾಗಲಿ ಯಾವುದೇ ರೀತಿಯ ಅಂತಹ ಭೇದ ಅನ್ನೋದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಗರುಡ ತಾನು ಆ ಕಿರೀಟವನ್ನು ತಂದು ಕೃಷ್ಣನ ತಲೆಯ ಮೇಲಿಟ್ಟು ತನ್ನ ಒಂದು ಸೇವೆಯನ್ನ ಅಲ್ಲಿ ಸಲ್ಲಿಸ್ತಾ ಇದ್ದಾನೆ. ಈ ರೀತಿಯಾಗಿ ಕೃಷ್ಣನ ತಲೆಯ ಮೇಲೂ ಶಿರಸ್ಸಿತ್ತು, ಮೂಲ ರೂಪಿಯಾದಂತಹ ಪರಮಾತ್ಮನ ತಲೆಯ ಮೇಲೂ ಕೂಡ ಆ ಒಂದು ಕಿರೀಟ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟ ಆಯಿತು. ಮತ್ತೆ ಮುಂದೆ ಆ ಪರಮಾತ್ಮನ ಆಯುಧಗಳು ವೈಕುಂಠ ಲೋಕದಿಂದ ಬಂದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪೂರ್ವಂ ಪ್ರಾಪ್ತಾನ್ನೇವ ದಿವ್ಯಾಯುಧಾನಿ ಪುನರ್ವೈಕುಂಠಂ ಲೋಕಮಿತಾನಿ ಭೂಯಃ. ತದಾವತೇರು ರೌಹಿಣೇಯಸ್ಯ ಚೈವಂ ಭಾರ್ಯಾಪ್ಯಾಯಾತ್ ವಾರುಣಿ ನಾಮ ಪೂರ್ವ. ಪದಚ್ಛೇದ. ಪೂರ್ವಂ ಪ್ರಾಪ್ತಾನಿ ಏವ ದಿವ್ಯಾಯುಧಾನಿ ಪುನಃ ವೈಕುಂಠಲೋಕಂ ಇತಾನಿ ಭೂಯಃ ತದಾ ಅವತೇರು ರೌಹಿಣೇಯಸ್ಯ ಚ ಏವಂ ಭಾರ್ಯಾ ಅಪಿ ಆಗಾತ್ ವಾರುಣಿ ನಾಮ ಪೂರ್ವ. ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾದ ಘಟನೆ ನಡೆಯಿತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಪೂರ್ವಂ ಪ್ರಾಪ್ತಾನೇವ ದಿವ್ಯ ಆಯುಧಾನಿ. ಹಿಂದೆ ಜರಾಸಂಧನೊಟ್ಟಿಗೆ ಯುದ್ಧ ಆಗ್ಬೇಕು, ಮೊದಲ ಯುದ್ಧ ಆಗ್ಬೇಕಾದ್ರೆ ವೈಕುಂಠ ಅಂದ್ರೆ ದೇವಲೋಕದಿಂದಾಗಿ ರಥ ಬಂದಿತ್ತು, ದಾರುಕ ಎಂಬಂತ ಸಾರಥಿ ಬಂದಿದ್ದ, ಅದರಲ್ಲಿ ಆಯುಧಗಳು ಬಂದಿದ್ದು, ಅದರಿಂದಾಗಿ ಬಲರಾಮಕೃಷ್ಣರು ಯುದ್ಧ ಮಾಡಿ ಗೆದ್ದರು ಅಂತ ವಿಚಾರವನ್ನು ಕೇಳಿದ್ವಿ ಹಿಂದಿನ ಒಂದು 14ನೇ ಅಧ್ಯಾಯದಲ್ಲಿ. ಯುದ್ಧ ಆದ್ಮೇಲೆ ಅದು ವಾಪಸ್ ಹೋಗ್ಬಿಟ್ಟು ಅಂತ ಕೂಡ ಕೇಳಿದ್ವಿ. ಆ ರೀತಿಯಾಗಿ ಪೂರ್ವಂ ಪ್ರಾಪ್ತಾನೇವ ದಿವ್ಯಾಯುಧಾನಿ, ಹಿಂದೆ ಬಂದಂತಹ ಎಲ್ಲ ಆಯುಧಗಳು ಕೂಡ ಏನಾಗಿದ್ದು ಪುನಃ ವೈಕುಂಠ ಲೋಕಂ ಇತಾನಿ, ಮತ್ತೆ ಪುನಃ ವೈಕುಂಠ ಲೋಕಕ್ಕೆ ಇತಾನಿ ಅಂದ್ರೆ ಹೋಗಿದ್ವು, ವಾಪಸ್ ಹೋಗಿದ್ವು ಅಂತ. ಆ ಎಲ್ಲ ಆಯುಧಗಳು ಕೂಡ ಭೂಯಃ ಮತ್ತೆ ಏನಾಯ್ತು
ಅವತೇರು ತದಾ ಅವತೇರು, ಆಗ ಮತ್ತೆ ಬಂದಿಳಿಯುವಂತೆ. ಹಿಂದೆ ಜರಾಸಂಧನೊಟ್ಟಿಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಆ ಎಲ್ಲ ಆಯುಧಗಳು ಕೂಡ ಬಂದು ಯುದ್ಧ ಮುಗಿದ ಮೇಲೆ ಮತ್ತೆ ವಾಪಸ್ ಹೋಗಿದ್ದು. ಈಗ ಮತ್ತೇನಾಯ್ತು, ಎಲ್ಲಾ ಆಯುಧಗಳು ಕೂಡ ವಾಪಸ್ ಬರ್ತಾ ಇದ್ದಾವೆ. ಯಾಕಂದ್ರೆ ಮುಂದೆ ಮತ್ತೆ ಯುದ್ಧ ಆಗುತ್ತೆ ಜರಾಸಂಧನೊಟ್ಟಿಗೆ, ಅದಕ್ಕೋಸ್ಕರ ಎಲ್ಲಾ ಆಯುಧಗಳು ಕೂಡ ಬರ್ತಾ ಇದ್ದಾವೆ. ಇಷ್ಟು ಮಾತ್ರ. ಇನ್ನೊಂದು ವಿಶೇಷ ಅಂತಂದ್ರೆ ರೌಹಿಣೇಯಸ್ಯ ಪೂರ್ವ ಭಾರ್ಯ ರೌಹಿಣೇಯ, ರೋಹಿಣಿಯ ಮಗನಾದಂತಹ ಬಲರಾಮ, ಅವನ ಪತ್ನಿ ಅಂದ್ರೆ ಮೂಲರೂಪ ಶೇಷರೂಪ, ಅವನ ಪತ್ನಿ ಯಾರು ಅಂದ್ರೆ ವಾರುಣಿ ದೇವಿ. ಆ ವಾರುಣಿ ಎನ್ನುವಂತ ಭಾರ್ಯ ಹೆಂಡತಿಯು ಕೂಡ ಅಲ್ಲಿಗೆ ಬರ್ತಾ ಇದ್ದಾಳೆ. ಹೀಗೆ ವೈಕುಂಠದಿಂದಾಗಿ ದಿವ್ಯವಾದಂತಹ ಆಯುಧಗಳು ಕೂಡ ಬಂದು, ಅದರ ಜೊತೆಗೆ ಬಲರಾಮನ ಮೂಲ ರೂಪದ ಹೆಂಡತಿಯಾದಂತಹ ಯಾವ ವಾರುಣಿ ದೇವಿಯು ಕೂಡ ಅಲ್ಲಿಗೆ ಬಂದು ಇಳಿತಾ ಇದ್ದಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ವಾರುಣಿ ದೇವಿ ಇನ್ನೊಂದು ರೂಪದಿಂದಾಗಿ ಬರ್ತಾಳೆ. ಇನ್ನೊಬ್ಬ ಕಾಂತಿ ಎನ್ನುವಂತಹ ಸ್ತ್ರೀ ಕೂಡ ಬರ್ತಾಳೆ. ಅದರ ಬಗ್ಗೆ ವ್ಯಾಖ್ಯಾನದಲ್ಲಿ ವಿಶೇಷವಾದ ಅಂಶಗಳೆಲ್ಲ ಇದ್ದಾವೆ. ಅದನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.